ನಮ್ಮ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಆಗಮಿಸಿದ್ದು ಪುತ್ತೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಅವರು ಕೆಲವೊಂದು ವಿಚಾರಗಳನ್ನು ಅಲ್ಲಿ ಪ್ರಸ್ತಾವ ಮಾಡಿದರು. ಆ ಬಗ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದಂತಹ ಶ್ರೀಮಾನ್ ಬ್ರಜೇಶ್ ಚೌಟಾರ್ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾರೆ ಅಥವಾ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ರು ಕಾಣುತ್ತೆ. ಇದರಲ್ಲಿ ಅವರು ಹಲವಾರು ವಿಚಾರಗಳನ್ನು ಎತ್ತಿದ್ರು. ಒಂದು ಪ್ರಪ್ರಥಮವಾಗಿ ಅವರು ಹೇಳಿದರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೈಯಲ್ಲಾಗದವರು ಮೈಪರಚಿಕೊಂಡಂತೆ ಮಾತನಾಡಿದರು ಅನ್ನುವಂಥದ್ದು. GST ವಿಚಾರವನ್ನು ಉಲ್ಲೇಖಿಸುತ್ತಾ ಅವರು ಹೇಳಿದರು, ದೇಶದಾದ್ಯಂತ ಇವತ್ತು GSTಯ ಕಡಿಮೆ ಮಾಡಿದ್ದನ್ನು ನಾವು ಸಂಭ್ರಮಿಸ್ತಿರುವಂಥ ಒಂದು ಸಮಯದಲ್ಲಿ ಮುಖ್ಯಮಂತ್ರಿಗಳು ಏನೇನೋ ಮಾತಾಡಿದ್ದಾರೆ, ಸುಳ್ಳು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿರುವಂಥದ್ದು. ನಾನು ಬಹುಶಃ ನಮ್ಮ ಸಂಸದರಿಗೆ ಅವರ ಮೇಲೆ ಬಹಳಷ್ಟು ಗೌರವವನ್ನು ಇಟ್ಕೊಂಡಿದ್ದೇನೆ. ಒಬ್ಬ ವಿದ್ಯಾವಂತ ಸಂಸದರು ಅಂತ ಹೇಳಿ ಬಹಳಷ್ಟು ನಿರೀಕ್ಷೆಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಅವ್ರ ಮೇಲೆ ಇಟ್ಟಿದ್ದಾರೆ, ಅವರನ್ನು ಚುನಾಯಿಸಿ ಕಳಿಸಿದ್ದಾರೆ. ಆದ್ದರಿಂದ ಅವರು ಮಾತನಾಡಬೇಕಾದ್ರೆ ಸ್ವಲ್ಪವಾದರೂ ಅವರ ವಿದ್ಯಾರ್ಹತೆಗೆ ಅದಕ್ಕೆ ಎಲ್ಲಿಯೂ ಕೂಡ ಅಪಚಾರ ಆಗದಂತೆ ಅವ್ರು ಮಾತನಾಡಬೇಕನ್ನುವಂಥದ್ದು ನನ್ನ ಒಂದು ಮನವಿ ಪ್ರಪ್ರಥಮವಾಗಿ. ಯಾಕೆ ಅಂತ ಹೇಳಿದರೆ, ಮಾನ್ಯ ಮುಖ್ಯಮಂತ್ರಿಯವರು ಮೊನ್ನೆ ಮಾತನಾಡಿದ ವಿಚಾರ ಏನು ಇತ್ತು ಅಂತ ಹೇಳಿದರೆ, GSTಯನ್ನು ಇವರೇ ಮಾಡಿ, ಇವರೇ ಏರಿಸಿ, ಇವರೇ ಅದನ್ನು ಇಳಿಸಿ ಇದನ್ನು ಸಂಭ್ರಮಾಚರಣೆ ಮಾಡ್ತಿದ್ದಾರೆ, ಇದಕ್ಕೇನು ಅರ್ಥ ಇದೆಯಾ ಅನ್ನುವಂಥ ಮಾತನ್ನು ಕೇಳಿದರು. ಏನು ತಪ್ಪಿದೆ ಇದರಲ್ಲಿ? GSTಯನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ದು? GSTಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು 2017ರಲ್ಲಿ. ಯಾರು ತಂದದ್ದು? ಯಾರಿದ್ದರು ಆವಾಗ? BJP ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿಯವರ ಸಮಯದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಆ ಮೊದಲು ವ್ಯಾಟ್ ಇತ್ತು ಎಲ್ಲ ಕಡೆ. ವ್ಯಾಟ್ನಲ್ಲಿ ವ್ಯಾಟ್ ಸರ್ವಿಸ್ ಟ್ಯಾಕ್ಸ್ ಇದೆಲ್ಲ ಟ್ಯಾಕ್ಸೇಷನ್ ಇದರಲ್ಲಿ ಭಾಗಗಳಾಗಿತ್ತು. ಇದನ್ನೆಲ್ಲ ಸೇರಿ ಆ ಸಮಯದಲ್ಲಿ 10-12% ಇದ್ದದನ್ನು ಕೆಲವುದನ್ನು 20%, 21%, 28% ಮಾಡಿ GSTಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದವರು ಇವರೇ. ತದನಂತರ ಮೊನ್ನೆ ದಿವಸ ಏನು ಮಾಡಿದರು ಅಂತ ಕಳೆದ 1 ತಿಂಗಳಿನ ಹಿಂದೆ ಇದನ್ನು ಕಡಿಮೆ ಮಾಡಿದ್ದೆವು ಅಂತ ಹೇಳಿ, ಇದನ್ನು ಸಂಭ್ರಮಾಚರಣೆ ನಾವು ಎಲ್ಲ ಕಡೆ ಮಾಡಬೇಕು ಅಂತ ಹೇಳಿ, ಬಹುಶಃ ನಾವೆಲ್ಲ ನೋಡಿದ್ದು ಇದೊಂದು ಯಾವ ರೀತಿಯ ನಾಟಕ ಅಂತ ನಮಗೆ ಇದನ್ನು ಹೇಳಲಿಕ್ಕಾಗ್ತಾ ಇಲ್ಲ. ಇವತ್ತು ದೊಡ್ಡ ದೊಡ್ಡ ಶೋರೂಮ್ಗಳ ಕಡೆ ಹೋಗಿ ಇದ್ರದ್ದು ಸಂಭ್ರಮಾಚರಣೆ ಅಂತೆ ಮೋದಿಯವರ ಪ್ರಧಾನಮಂತ್ರಿಯವರ ಫೋಟೋಗಳನ್ನು ಹಾಕಿ ಇವರು ಸಂಭ್ರಮಾಚರಣೆ ಮಾಡೋದಂತೆ. 28% ಇದ್ದದನ್ನು 18% ಮಾಡಿದ್ದು, 18% ಇದ್ದದನ್ನು 12% ಮಾಡಿದ್ದು, 5% ಮಾಡಿದ್ದೆವು ಅಂತ ಹೇಳಿ. ನಾನು ಈ ಹಿಂದೆ ಒಮ್ಮೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿದ್ದೆ, ಬಹುಶಃ ಇವತ್ತು ನಮ್ಮ ದೇಶದ ಜನರು ಪ್ರತಿಯೊಬ್ಬರು ನಿರೀಕ್ಷಿಸಿದ್ದು ನಮ್ಮ ದೇಶದಲ್ಲೂ ಕೂಡ ಈ ಆರೋಗ್ಯ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗಬೇಕು ಅನ್ನುವಂಥದ್ದು. ಇಂಥ ಸಮಯದಲ್ಲಿ ಉಚಿತ ಅನ್ನೋದನ್ನು ಬಿಡಿ, ನಾವು ಏನು ಆರೋಗ್ಯ ವಿಮೆಗಳನ್ನು ಮಾಡ್ತಾ ಇದ್ದೇವೋ ಇದರ ಮೇಲೆ ಕೂಡ 18% ಟ್ಯಾಕ್ಸನ್ನು GSTಯನ್ನು ಹಾಕ್ತಾಯಿದ್ರು. ಮೊನ್ನೆ ದಿವಸ ಇದನ್ನು ನಾವು ತೆಗೆದು ಹಾಕಿದ್ದು, ಝೀರೋ ಮಾಡಿದ್ದು ಅಂತ ಭಾರಿ ಸಂಭ್ರಮಾಚರಣೆ ಇವರು ಮಾಡ್ತಾ ಇದ್ದಾರಲ್ಲ. ನಾನು ಇವ್ರ ಹತ್ರ ಕೇಳ್ತೇನೆ, ನನ್ನದು ಒಂದು ಹೆಲ್ತ್ ಪಾಲಿಸಿ ಇತ್ತು. ಮೊನ್ನೆ ನಾನು ಇದನ್ನು ರಿನ್ಯೂ ಮಾಡಬೇಕಾದ್ರೆ ಈಗ 0% ಆಯ್ತು ಸರ್, ಇದಕ್ಕೆ ಇದು ಅನ್ವಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಅದು ನಾವು ಬ್ಯಾಂಕಲ್ಲಿ ಅಕೌಂಟ್ ಮಾಡಿದವರಿಗೆ ಗ್ರೂಪ್ ಇನ್ಶೂರೆನ್ಸ್ ಇದರಲ್ಲಿ ಬರುತ್ತೆ. ಈ ಪ್ರೀಮಿಯಮಿಗೆ ಅದು ಟ್ಯಾಕ್ಸ್ ಅನ್ವಯ ಆಗೋದಿಲ್ಲ ಸರ್ ಅಂತ ಹೇಳಿ ನಮಗೆ ಹೇಳಿದರು. ಗ್ರೂಪ್ ಇನ್ಶೂರೆನ್ಸಿಗೆ GST ಕಡಿಮೆ ಆಗಲಿಲ್ಲ. ಹೆಚ್ಚಿನವರು ಇವತ್ತು ಈ ಬ್ಯಾಂಕಿನವರ ಮುಖಾಂತರ ಅವರ ಅಕೌಂಟ್ಸ್ ಏನಿದೆ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅನ್ನೋ ಇದರಿಂದ ಅಲ್ಲಿ ಮಾಡಿಸ್ಕೊಳ್ಳುವಂಥದ್ದು ಗಮನಿಸ್ತಾ ಬರ್ತಾ ಇದ್ದೇವೆ. ಇದರ ಬಗ್ಗೆ ನೀವು ಉತ್ತರ ಕೊಡಬೇಕು. ಆದ್ದರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇವತ್ತು ನಮ್ಮ ಸಂಸದರಿಗೆ, ಮಾನ್ಯ ಸಂಸದರಿಗೆ ಬಹುಶಃ 2014ರಲ್ಲಿ ಮೇ ತಿಂಗಳ ಕೊನೆಯ ಭಾಗದಲ್ಲಿ ನಿಮ್ಮ BJP ಸರ್ಕಾರ ಆಡಳಿತಕ್ಕೆ ಬಂತು. ಆ ಸಮಯದಲ್ಲಿ ಇವತ್ತು ನಾನು ಹೇಳ್ತೇನೆ, ಬಂಗಾರದ ರೇಟ್ ಎಷ್ಟಿತ್ತು ಅಂತ ಹೇಳಿದರೆ 2014ರಲ್ಲಿ ಆವ್ರೇಜ್ ತಗೊಂಡ್ರೆ 28,006 ರೂಪಾಯಿ ಇತ್ತು. ಎಷ್ಟು? 28,006 ರೂಪಾಯಿ. ಇವತ್ತು ಎಷ್ಟಿದೆ?
1,32,000ಕ್ಕೆ ಹೋಗಿದೆ ಸ್ವಾಮಿ. ನಿಮಗಿದು ಕಾಣಿಸ್ತಾ ಇಲ್ವಾ? 2014ರಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಎಷ್ಟಿತ್ತು ಅಂತ ಕೇಳಿದರೆ $102, $103 ಇತ್ತು ಒಂದು ಬ್ಯಾರಲಿಗೆ. ಅದು 2007ರಲ್ಲಿ $147 ಹೋಗಿದ್ದು ಕೂಡ ಗರಿಷ್ಠ ಮಟ್ಟದ್ದು ಇವತ್ತಿನವರೆಗೆ 2007ರಲ್ಲಿ. ಇದು ಕೂಡ ನೀವು ತೆಗೆದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಆವಾಗ ಕೂಡ ಪೆಟ್ರೋಲ್ ದರ, ಡೀಸೆಲ್ ದರ ಎಷ್ಟಿತ್ತು ಅಂತ ಕೇಳಿದರೆ $35 62 ತನಕ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಮಾಡ್ತಾಯಿದ್ರಿ. ಇಲ್ಲಿ 10 ಪೈಸೆ 50 ಪೈಸೆ ಜಾಸ್ತಿ ಆದರೆ ಮಾರ್ಗದಲ್ಲಿ ಕುಳಿತುಕೊಳ್ತಾ ಇದ್ರಿ. ಅದರ ನಂತರ ನಿಮ್ಮ ಸರ್ಕಾರ ಬಂದ ನಂತರ ಕ್ರೂಡ್ ಆಯಿಲ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಎಷ್ಟಕ್ಕೆ ಬಂತು ಅಂತ ಹೇಳಿದರೆ, ನಾನು ಈ ಹಿಂದೆ ಹೇಳಿದ್ದೆ ಕನಿಷ್ಠ $23 ಬಂದದ್ದು ಹೌದು. ಆದರೆ ಅದನ್ನು ಬಿಡಿ, ಈಗ ಪ್ರಸ್ತುತ ಇವತ್ತು ಎಷ್ಟಿದೆ ಅಂತ ಕೇಳಿದರೆ, ಈ ವಾರದಲ್ಲಿ ಕೇಳಿದರೆ ಎವರೇಜ್ ಎಷ್ಟರಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದರೆ $58 $61 ಟ್ರೇಡ್ ಆಗ್ತಾ ಇದೆ. ನೀವು ಪೆಟ್ರೋಲನ್ನು ಎಷ್ಟಕ್ಕೆ ಮಾರ್ತಾ ಇದ್ದೀರಿ, ಡೀಸೆಲನ್ನು ಎಷ್ಟಕ್ಕೆ ಮಾರ್ತಾ ಇದ್ದೀರಿ? ಇದೆಲ್ಲ ಕನಿಷ್ಠ ಜ್ಞಾನ ನಿಮಗೆ ಇರಲಿ. ನೀವು ರಾಜ್ಯದಿಂದ ಈ ದಕ್ಷಿಣ ಕನ್ನಡದಿಂದ ಚುನಾಯಿತರಾಗಿ ಹೋದಂಥವರು ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 19 ಜನ BJP ಸಂಸದರು ಲೋಕಸಭೆಯಲ್ಲಿ ಪ್ರತಿನಿಧಿಸುತ್ತಿದ್ದಾರೆ, ರಾಜ್ಯಸಭೆಯಲ್ಲಿದ್ದೀರಿ. ನೀವೆಲ್ಲ ಇದನ್ನು ಮಾತನಾಡಿ. ಇವತ್ತು ನಮ್ಮ ಹಣಕಾಸು ಸಚಿವೆಯರು ಕೂಡ ನಮ್ಮ ರಾಜ್ಯವನ್ನು ಪ್ರತಿನಿಧಿಸುತ್ತಿದ್ದವರು. ಇವರಲ್ಲಿ ಈ ಬಗ್ಗೆ ಮಾತನಾಡಿ, ಕೇಳಿ. ಈಗ ನಮ್ಮದು ತಪ್ಪಿರ್ಬೋದು, ಅದಿದ್ದರೆ ಆ ಥರ ಜಾಸ್ತಿ ಆದರೆ ಅದಕ್ಕೆ ಬೇರೆ ಕಾರಣಗಳಿದೆ ಅಂತ ಅವ್ರು ಹೇಳಿ. ಅದರ ನಂತರ ಇವತ್ತು GST ಗಳಿಕೆಯಲ್ಲಿ ಕೂಡ ರಾಜ್ಯ ಭಾರತದಲ್ಲಿ 2ನೇ ಸ್ಥಾನದಲ್ಲಿದೆ. ಗರಿಷ್ಠ GSTಯನ್ನು ನಮ್ಮ ರಾಜ್ಯ ಸರ್ಕಾರದ ಕೊಡುಗೆ ಇವತ್ತು ಕೊಡ್ತಾ ಇದ್ದೇವೆ. ನೀವು ಇದರ ಮರುಪಾವತಿ ನಮ್ಮ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಕೊಡಬೇಕಾದಂಥ ಪಾಲನ್ನು ನೀವು ಸರಿಯಾಗಿ ಕೊಡ್ತಾ ಇದ್ದೀರಾ? ನೀವು ₹1 ಕೊಡುವಲ್ಲಿ ಇವತ್ತು 16 ಪೈಸೆಯನ್ನು ನೀವು ಕೊಡ್ತಾ ಇದ್ದೀರಿ. ಇದರಲ್ಲಿ ನಿಮ್ಮ ಮಲತಾಯಿ ಧೋರಣೆಗಳು ಏನು ಅಂತ ಇದನ್ನು ಗೊತ್ತಾಗುತ್ತೆ. ಇದನ್ನು ಪ್ರಶ್ನಿಸುವಂಥ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಳ್ಳಿ. ಇವತ್ತು ಡಾಲರ್ನ ಬೆಲೆ ಏನಾಯಿತು? 2014ರಲ್ಲಿ ಚುನಾವಣಾ ಪೂರ್ವದಲ್ಲಿ ಇದ್ದದ್ದು $58 61. ಗರಿಷ್ಠ ಅಂದರೆ 2064ರಲ್ಲಿ ಸುಮಾರು $63ವರೆಗೆ ಹೋಗಿತ್ತು. ಇವತ್ತೆಷ್ಟಿದೆ? $88 ಹೋಗ್ಲಿಲ್ವಾ? $88 70 ಪೈಸೆ ತನಕ ಬರಲಿಲ್ವಾ? ಇದ್ರ ಬಗ್ಗೆ ಮಾತನಾಡಿ. ಆದ್ದರಿಂದ ನಾನು ಮತ್ತೊಮ್ಮೆ ನನ್ನ ಆತ್ಮೀಯ ಮಿತ್ರರು ಕೂಡ ಬ್ರಜೇಶ್ ಚೌಟರ್ ಅವರು ಸಂಸದರು, ಅವರಿಗೆ ಹೇಳ್ತಾ ಇದ್ದೇನೆ, ನಿಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆಗಳಿದೆ. ನೀವೊಬ್ಬರು ವಿದ್ಯಾವಂತರು ಅಂತ ಹೇಳುವಂಥ ಇದರಿಂದ ನಿಮ್ಮನ್ನು ಚುನಾಯಿತರಾಗಿ ಕಳಿಸಿದ್ದಾರೆ. ಕನಿಷ್ಠ ಜನರ ನಂಬಿಕೆಗಳಿಗೆ ದ್ರೋಹ ಬಗೆಯುವಂಥ ಕೆಲಸಗಳನ್ನು ಮಾಡಬೇಡಿ. ವಿಚಾರವನ್ನು ತಿಳಿದುಕೊಂಡು ಮಾತನಾಡಿ. ಈ ಬಗ್ಗೆ ಏನು ಕರ್ನಾಟಕ ಸರ್ಕಾರಕ್ಕೆ ನ್ಯಾಯವಾಗಿ ಸಿಗಬೇಕಾದಂತಹ ಏನು ಸವಲತ್ತುಗಳೆಲ್ಲ ಇದೆ ಕೇಂದ್ರ ಸರ್ಕಾರದಿಂದ, ರಾಜ್ಯದ ನಮ್ಮ ಸಂಸದರುಗಳ ಒಟ್ಟಿಗೆ ಕೂತ್ಕೊಂಡು ಮಾತನಾಡುವಂಥ ಕೆಲಸಗಳನ್ನು ಮಾಡಿ ಅದನ್ನು ದೊರಕಿಸಿಕೊಡುವಲ್ಲಿ ನೀವು ಪ್ರಯತ್ನ ಮಾಡಿ. ವಿನಃ ಏನೋ ಗೊತ್ತಾಗದ ಹಾಗೆ ಜೋಕರ್ಗಳಾಗಿ ಇಲ್ಲ ಸಲ್ಲದ ವಿಚಾರಗಳನ್ನು ಮುಖ್ಯಮಂತ್ರಿಗಳು, ಒಬ್ಬ 15 ಸಲ ಬಜೆಟ್ ಮಾಡಿದ ಮುಖ್ಯಮಂತ್ರಿಯವರ ಮೇಲೆ ಕೈಯಲ್ಲಾಗದವರು ಮೈ ಪರಚಿಕೊಳ್ತಾರೆ ಅನ್ನುವಂಥ ಮಾತನ್ನೆಲ್ಲ ಹೇಳುವಂಥದ್ದು ನಿಮಗೆ ಶೋಭೆ ತರುವುದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಹಾಗೆ ನ್ಯಾಷನಲ್ ಹೈವೇಗಳು ಕೂಡ ಇವತ್ತು ನಾವು ನೋಡಿದ್ದೇವೆ. ಸುರತ್ಕಲ್ಲಿಂದ ನಂತೂರಿನವರೆಗೆ ಸುಮಾರು ಎಷ್ಟು ಕೋಟಿ, 28 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಅವರು ಹೇಳಿದರು. ಆದರೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಭಾಳ ಸಂಭ್ರಮ ಆಚರಣೆ ಮಾಡಿದರು. ಆದರೆ ಕೆಲಸಗಳು ಇವತ್ತಿಗೂ ಕೂಡ ಆರಂಭವಾಗಲಿಲ್ಲ. ಗೊತ್ತಾಗುತ್ತೆ, ನಾವು ಎಲ್ಲದಕ್ಕೂ ಒಮ್ಮೆಲೆ ನಿಮ್ಮನ್ನು ಟೀಕೆ ಮಾಡಲಿಕ್ಕೆ ಬರೋದಿಲ್ಲ. ಮಳೆ ಇತ್ತು, ಆದರೆ ಕನಿಷ್ಠ ಗುಂಡಿಗಳನ್ನು ಮುಚ್ಚುವಂಥ ಕೆಲಸಗಳಾದರೂ ಮಾಡ್ಬೋದಿತ್ತು. ನಿಮಗೆ ಎಷ್ಟು ಜನ ಇದರಿಂದ ಮೃತಪಟ್ಟಿರುವುದಂಥದ್ದು, ಅಪಘಾತವಾಗಿದೆ, ಅದನ್ನು ಕೂಡ ನೀವು ನೋಡಬೇಕಿತ್ತು. ಇದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ನೀವು ಸ್ವಲ್ಪ ಖಂಡಿತವಾಗಲೂ ಗಮನಿಸ್ತೀರಿ ಅನ್ನುವಂಥ ಭರವಸೆ ಇದೆ. ಇನ್ನು ಇಷ್ಟು ಹೇಳಿ ನನ್ನ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾನು ಮುಗಿಸ್ತಿದ್ದೇನೆ. ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು.